ಅಂತ ಹೇಳಿ. ಪುಂಗನೂರು ತಳಿ ವಿಶೇಷ ಅಂದರೆ ಇದು ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರಿಗೆ ಇದ್ರದ್ದೇ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡೋದು. ಓಕೆ. ವಿಷ್ಣು ತಪಸ್ ಕೂತಾಗ ಹುತ್ತದಲ್ಲಿ ಹಾಲು ಕೊಟ್ಟಿರೋ ಹಸು ಇದಾಗಿರೋದ್ರಿಂದ ಹಾ. ಇದ್ರದ್ದು ತಿರುಪತಿಗೆ ಉಪಯೋಗ ಮಾಡ್ತಾರೆ. ಈಗ ನಮ್ಮ ಭಾರತ ದೇಶದಲ್ಲಿ 2000 ಹಸುಗಳಿಗನ್ನ ಕಡಿಮೆ ಇದೆ. ಓಕೆ. ನಮ್ಮ ಪ್ರಧಾನ ನಮ್ಮ ಇಡೀ ಭಾರತದಾದ್ಯಂತ 2000 ಕಡಿಮೆ ಇದೆ. ನಮ್ಮ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವ್ರ ಮನೆಯಲ್ಲಿ ಸಹ ಇವತ್ತೊಂದು 5 ಹಸು ಸಾಕಿದ್ದಾರೆ. ಇದನ್ನ ಓಕೆ. ಯಾಕೆ ಮಾಡಿದ್ದು ಸಾಕ್ತಾ ಇದ್ದಾರೆ ಅಂದರೆ ಈ ತಳಿ ಜನ ಉತ್ತೇಜಿಸಿ ತಿರುಗಿ ಸಾಕಲಿ ಪ್ರಮೋಟ್ ಮಾಡಿದ್ದಾರೆ. ಹಾ ಹಾ. ಅವ್ರು ಅದೇ ಗುಜರಾತ್ ಅವ್ರಾಗಿದ್ದು ಪಾಪ ಗಿರ್ ಹಸುನೇ ಪ್ರಮೋಟ್ ಮಾಡ್ಬೋದಾಗಿತ್ತು, ಓಕೆ. ಆದ್ರೆ ಅವ್ರ ಮನೇಲಿ ಸಾಕಿಲ್ಲ. ಪುಂಗನೂರು ಪುಂಗನೂರು ಹಸು ತಳಿ ಸಾಕಿದ್ದಾರೆ, ಅದು ವಿಶೇಷ. ಓಕೆ. ಇದರ ಹಾಲು ಯಾವ ರೀತಿ ಸರ್? ಹಾಲು ಬಹಳ ವಿಭಿನ್ನ. ಹಾ. ದೇಸಿ ತಳಿನಲ್ಲಿ ಹೈಯೆಸ್ಟ್ ಫ್ಯಾಟ್ ಬರುವಂಥದ್ದು ಯಾವ್ದಾದ್ರು ತಳಿ ಇದ್ರೆ ಪುಂಗನೂರು ತಳಿ. ಓಕೆ. ಇದು 7 ರಿಂದ 8.5% ಫ್ಯಾಟ್ ಕೊಡುತ್ತೆ. ಹಾ. ಮತ್ತೆ ಹಾಲು ನಿಮ್ಮ ದಿನಕ್ಕೆ 3 ರಿಂದ 5 ಲೀಟರ್ ತನಕ ಕರೆಯುತ್ತೆ. 3 ರಿಂದ 5 ಲೀಟರ್. ಹೌದು. ಓಕೆ. ಇದನ್ನ ಯಾವ ರೀತಿ ಪೋಷಣೆ ಮಾಡಬೇಕು ಸರ್? ನಾ ಮಾಮೂಲಿ ಮನೆಯಲ್ಲೇ ಸಾಕ್ಬೋದು ಮೇಡಮ್. ಓಕೆ. ನಾನು ಹೇಳೋದು ದೊಡ್ಡ ದೊಡ್ಡ ನಾಯಿಗಳು ಸಾಕೋ ಬದಲು ಒಂದು ಮನೆಗೆ ಒಂದು ಹಸು ಸಾಕಿ ಹಾ. ಆರೋಗ್ಯಯುತವಾಗಿರಿ, ಅದ್ರಲ್ಲಿ ಬರೋ ಹಾಲು ಎಲ್ಲ ಮನೆಗೆ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ. ಇನ್ನೊಂದು ಸರ್, ವೈಜ್ಞಾನಿಕವಾಗಿ ಒಂದು ಹಸು ಮನೆಯಲ್ಲಿ ಇತ್ತು ಅಂತಂದ್ರೆ ಹೌದು. ಆ ಮನೆಯಲ್ಲಿ ವಾಸ್ತು ಎಲ್ಲ ಏನೇ ನೆಗೆಟಿವ್ ಇರಲಿ ಅದೆಲ್ಲವೂ ಕೂಡ ನೆಟ್ಟಗಾಗ್ಬಿಡುತ್ತೆ ಅಂತ ಹೌದು. ಹೇಳ್ತಾರೆ. ಈಗ ಅದಕ್ಕೆ ಏನ್ ಹೇಳ್ತೀರಿ? ಈಗ ಗೃಹ ಪ್ರವೇಶಕ್ಕೆ ನಾವು ಕರ್ಕೊಂಡು ಹೋಗೋದೇ ಹಸು. ಹೌದು. ಮನೆ ಮಾಲೀಕರು ಹೋಗಕ್ಕೆ ಮುಂಚೆ ಕರ್ಕೊಂಡು ಹೋಗೋದು ಹಸು. ಹಾ. ಅದರಿಂದ ಹಸು ಸಾಕಿದ್ರೆ ವಾಸ್ತು ಒಳ್ಳೇದು. ಓಕೆ. ಇದರಿಂದ ವೇಸ್ಟ್ ಅನ್ನೋದು ಏನೂ ಇಲ್ವಲ್ಲ. ಸಗಣಿ ಗೋಮೂತ್ರ ಬಂದು ಮನೇಲಿರೋ ಗಿಡಗಳು ಪಾಟ್ಗಳಿಗೆ ಹಾಕೊಬೋದು. ಓಕೆ. ಬರೋ ಹಾಲು ಮನೇಲಿರೋ ಅವರೆಲ್ಲ ಕುಡಿಬೋದು. ಬೆಳಗ್ಗೆ ಎದ್ದು ಇದು ಪುಂಗನೂರು ಹಸು ತಳಿದು ಒಂದು 5 ml ಗಂಜಲ ಕುಡಿದ್ರೆ 250 ಕಾಯಿಲೆ ಬರಲ್ಲ. ಓ. ಅದು ಪ್ರೂವ್ ಮಾಡಿದ್ದಾರೆ. ಓಕೆ. ಅದರಿಂದ ತಿರುಪತಿ TTD ಅವರು 500 ಎಕರೆ ಜಾಗ ತೆಗೆದು ಯೂನಿವರ್ಸಿಟಿ ಮಾಡಿದ್ದಾರೆ ಪಲಂನೇರಿನಲ್ಲಿ. ಹಾ ಹಾ. ಪುಂಗನೂರು ಹಸುಗಳ ಸಂಶೋಧನಾ ಕೇಂದ್ರ ಅಂತ ಮಾಡಿದ್ದಾರೆ. ಓಕೆ. ಅದು ವಿಶೇಷ ಇದು. ಓಕೆ.